ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇನ್ನು ಇವತ್ತಿನ ದಿನದ ಈ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಅಂದರೆ ಕಟೋರಿ ಪೇಪರ್ ಕಟ್ಟಿಂಗನ್ನು ತೋರಿಸ್ತಿದ್ದೀನಿ. ಸೊ ಅದರಿಂದ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಮೊದಲಿನ ಮೆಜರ್ಮೆಂಟ್ ಬಂದು ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ಟೈಪ್ ಮೆಜರ್ಮೆಂಟ್ ತೊಗೊಳ್ತೀವಲ್ಲ ಸೇಮ್ ಅದೇ ಟೈಪು ಮೊದಲಿಗೆ ನಿಮಗೆ ಬ್ಯಾಕಿಂದ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಬ್ಲೌಸ್ ಲೆಂತ್ ಬಂದು 12 ಇಂಚಿದೆ. ಬ್ಲೌಸ್ ಲೆಂತ್ 12 ಇಂಚಿದೆ. ನಾವು ಇದು ಪ್ಲೇನ್ ಬ್ಲೌಸಿಂದು ನಾನು ಸ್ಟಿಚ್ ಮಾಡ್ತಿರೋದು, ಸೊ ಹಾಗಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಸೇಮ್ ಟು ಸೇಮ್ ಪ್ಲೇನ್ ಬ್ಲೌಸ್ ಯಾವ ಥರ ಮಾರ್ಕಿಂಗ್ ಮಾಡ್ತೀವಲ್ಲ ಸೊ ಸೇಮ್ ಅದೇ ಟೈಪ್ ಮಾಡೋದು, ಆದರೆ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಚೇಂಜ್ ಇರುತ್ತೆ. ಸೊ ನಾನು ಅದನ್ನು ಯಾವ ಥರ ಅಂತ ಹೇಳ್ತೀನಿ. ಸೊ ಮೊದಲಿಗೆ 12 ಇಂಚು ಪ್ಲಸ್ 2 ಇಂಚ್ ಅಂದರೆ 14 ಇಂಚ್ ಆಗುತ್ತೆ. ಸೊ 14 ಇಂಚಿನಷ್ಟು ಒಂದು ಲೈನ್ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ 14 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಈ ಥರ ಡಬಲ್ ಲೇಯರ್ ಪೇಪರ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಬ್ಯಾಕು ಹಾಗೆ ಫ್ರಂಟು ಡೈರೆಕ್ಟ್ ಒಮ್ಮೆ ಕಟ್ ಮಾಡ್ತೀನಿ. ಸೊ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಹೀಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಳ್ಬೇಕು. ಸ್ಟ್ರೈಟಾಗಿ ಒಂದು ಲೈನ ಈ ಥರ ಡ್ರಾ ಮಾಡ್ಕೊಳ್ತಿದ್ದೀನಿ. ಸೊ ಇನ್ನು ಅಲ್ಲಿಗೆ ನೀವು ಕಟ್ ಮಾಡಿಕೊಂಡ್ರು ನಡೆಯುತ್ತೆ, ಆ ಕಡೆದೇನು ವೇಸ್ಟ್ ಅದು ಪೇಪರು. ಸೊ ಇರಲಿ ನಾನು ಬಿಟ್ಟೆ, ಈಗ ಲಾಸ್ಟಿಗೆ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ. ಶೋಲ್ಡ್ರ್ ಬಂದು 5 ಇಂಚ್ ತೊಗೋತಿದ್ದೀನಿ. ಶೋಲ್ಡರ್ 5 ಇಂಚ್ ತೊಗೋತಿದ್ದೀನಿ. ಹಾಗೆ ಇದು ಫುಲ್ ಶೋಲ್ಡರು, ಹಾಗೆ ಹಾಫ್ ಶೋಲ್ಡರ್ ಬಂದು 3 ಇಂಚ್ ತೊಗೋತೀನಿ. 2 ಇಂಚು ಇದು ಬರುತ್ತೆ, ಏನು ಬರುತ್ತೆ ವಿಡ್ತ್ ಬರುತ್ತೆ. 5 ಇಂಚು ಶೋಲ್ಡ್ರ್ ತೊಗೊಂಡ್ರೆ 3 ಇಂಚು ಶೋಲ್ಡ್ರು ಅದರಲ್ಲಿ ಅರ್ಧ ತೊಗೋತೀನಿ. ಹಾಗೆ 2 ಇಂಚು ನೆಕ್ ವಿಡ್ತ್ ತೊಗೊಂಡೆ. ಹಾಗೆ ಆರ್ಮೋಲ್ 4.5 ಇಂಚಿದೆ. ಸೊ ನಾನು 4.5 ಇಡ್ತಿದ್ದೀನಿ. ನೋಡಿ ಈ ಥರ ನೀಟಾಗಿ 4.5ಗೆ ಒಂದು ಬಾಕ್ಸ್ ಹಾಕ್ಕೊಳ್ಬೇಕು. ಹಾಗೆ ಚೆಸ್ಟ್ ಬಂದು ಅದರದ್ದು 9 ಚೆಸ್ಟ್ ಬಂದು 9 ಇಂಚಿದೆ. ಹಾಗೆ ಪ್ಲಸ್ 2 ಇಂಚು 11 ಇಂಚ್ ಆಗುತ್ತೆ. ಸೊ ಇದಕ್ಕೆ ನಾನು ಒಂದು ಬಾಕ್ಸ್ ಹಾಕ್ಕೊಂಡು ಬಿಡ್ತೀನಿ, ಆರ್ಮೋಲ್ ಬಾಕ್ಸು. ಸೊ ಈ ಥರ ಆರ್ಮೋಲ್ ಬಾಕ್ಸ್ ಹಾಕೊಂಡ ನಂತರ ಇದ್ರದ್ದು ಫಿಟ್ಟಿಂಗ್ ಲೈನು ಸ್ಟ್ರೈಟ್ ಹಾಕೋತೀನಿ. ನಾನು ಕ್ರಾಸ್ ಅದು ಹಾಕೊಳ್ಳೋದಿಲ್ಲ, ಇದು ಕರೆಕ್ಟ್ ಬರುತ್ತೆ. ನೋಡಿ ಈ ಥರ 2 ಲೈನ್ ಸ್ಟ್ರೈಟಾಗಿ ಹಾಕ್ಕೊಂಡು ಇನ್ನು ಇದಿಷ್ಟು ಆದಮೇಲೆ ಇನ್ನು ನೆಕ್ ವಿಡ್ತ್ ನೆಕ್ ಎಷ್ಟಿದೆ ತೊಗೊಳ್ಳೋಣ. ನೆಕ್ ಉದ್ದ ಬಂದು 8 ಇಂಚಿದೆ. ಸೊ ನೋಡಿ ನಾನು 8 ಇಂಚ್ ಇಟ್ಕೊಂಡು, ನೋಡಿ ಕರೆಕ್ಟಾಗಿ 8 ಇಂಚ್ ಇಟ್ಕೊಂಡು ಇಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಳ್ತೀನಿ. ಕೆಳಗೆ ವಿಡ್ತ್ ಇದು ಸ್ವಲ್ಪ 2.5 ಇಂಚ್ ಇಟ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ನೆಕ್ ರೌಂಡಾಗಿ ಬರುತ್ತೆ. ಮೇಲೆ 2 ಇಂಚು ಕೆಳಗಡೆ 2.5 ಇಟ್ಕೊಂಡೆ ಒಂದು ಬಾಕ್ಸ್ ಹಾಕ್ಕೊಳ್ತಿದ್ದೀನಿ ಸ್ಟ್ರೈಟಾಗಿ. ಸೊ ಇನ್ನು ಇದರಲ್ಲಿ ನಾವು ನೀವು ಯಾವ ಥರ ಸ್ಟಿಚಿಂಗ್ ಮಾಡ್ಬೇಕು ಅಂದ್ಕೊಳ್ತಿದ್ದೀರೋ ಸೊ ಆ ಥರ ನೆಕ್ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ ಇದಾದರೆ ತುಂಬ ನೆಕ್ ಅಗಲ ಬರುತ್ತೆ. ಸೊ ನೆಕ್ ಜಾಸ್ತಿ ಬೇಕನ್ನೋರು ಈ ಥರ ಇಟ್ಕೊಳ್ಳಿ, ಇಲ್ಲ ಮೀಡಿಯಮ್ ಇರಲಿ ಅನ್ನೋರು ನೋಡಿ ಈ ಥರ ಇಟ್ಕೊಳ್ಳಿ. ಸೊ ನಾನಿದು ಮೇಲಿಂದ ನೆಕ್ಕಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ಕೆಳಗಿಂದ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಅಷ್ಟು ನೆಕ್ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಈ ಮುಂದೆದ ನೆಕ್ ಇಟ್ಕೊಂಡು ಕಟ್ ಮಾಡ್ತೀನಿ. ಇನ್ನು ಆರ್ಮೂಲಲ್ಲಿ ಬ್ಯಾಕಿಂದು 1.5 ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಇದನ್ನು ರೌಂಡ್ ಶೇಪ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ವ, ಇದರಲ್ಲಿ ಬ್ಯಾಕಲ್ಲಿ ಯಾವುದೇ ಥರ ಚೇಂಜ್ ಬರೋದಿಲ್ಲ, ಫ್ರಂಟಲ್ಲಿ ಮಾತ್ರ ಅದು ಚೇಂಜ್ ಬರೋದು. ಸೊ ಇದು ಬ್ಯಾಕ್ ನೀವು ಏನು ಕಟಿಂಗ್ ಮಾಡ್ತಿರೋಲ್ಲ ಸೇಮ್ ಟು ಸೇಮ್ ಬ್ಯಾಕಿಂಗ್ ಕಟಿಂಗ್ ಮಾಡಿ. ನೋಡಿ ಇಲ್ಲಿ 1.5 ತೊಗೋತಿದ್ದೀನಿ, ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್.
ಹಾಗೆ ಆರ್ಮೋಲ್ ಲೆಂತ್ 4.5 ತೊಗೊಂಡಿದ್ದೀನಿ. ಇನ್ನು ಬ್ಯಾಕ್ ನೆಕ್ ಬಂದು 8 ಇಂಚ್ ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಕೆಳಗಡೆದು ಬಂದು 2.5 ತೊಗೊಂಡಿದ್ದೀನಿ, 2.5 ತೊಗೊಂಡಿದ್ದೀನಿ. ಸೊ ಇದಿಷ್ಟು. ಹಾಗೆ ಚೆಸ್ಟ್ ಬಂದು 9 ಇಂಚ್ ತೊಗೊಂಡಿದ್ದೀನಿ, ಪ್ಲಸ್ 2 ಇಂಚ್ ಮಾರ್ಜಿನ್ ಅಂದರೆ ಒಳಗಡೆ ಬಟ್ಟೆ ಬಿಡೋದಕ್ಕೆ. ಸೊ ಇದಿಷ್ಟು ಬ್ಯಾಕಿಂದು ಪಾರ್ಟು. ಇನ್ನು ಇದನ್ನು ಕಟಿಂಗ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಆವಾಗಲೇ ಇದನ್ನು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವ, ಸೊ ನಾನು ಈಗ ಮಾಡ್ಕೊಳ್ತಿದ್ದೀನಿ. ನೀವು ಮೊದಲೇ ಮಾಡಿಕೊಂಡು ನಡೆಯುತ್ತೆ. ಸೊ ನೋಡಿ, ಇದನ್ನು ಕಟಿಂಗ್ ಮಾಡಿಕೊಂಡು ಏನು 2 ಇಂಚ್ ತೊಗೊಂಡಿದ್ದಲ್ಲ, ಸೊ ಅಲ್ಲಿವರೆಗೆ ಅದು ಪೇಪರ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಎಕ್ಸ್ಟ್ರಾ ಈಗಾಗಲೇ ಹಾಕ್ಕೊಂಡಿದ್ದೀನಿ ನಮ್ಮ ಮಾರ್ಕು. ಆರ್ಮೋಲ್ ಶೇಪು ನೋಡಿ ಇಷ್ಟು ತಕ್ಕೊಂಡಲ್ವ. ಸೊ ಇದು ನೋಡಿ, ಆವಾಗಲೇ 2 ಲೇಯರ್ ಇದೆ ಅಂತ ಹೇಳಿದಲ್ವ, ಒಂದು ಬ್ಯಾಕು ಒಂದು ಫ್ರಂಟು. ಇದು ನೀನು ಓಪನ್ ಮಾಡ್ಕೊಂಡ್ಬಿಡು. ಎರಡು ಪೀಸಾಗಿ ಕಟ್ ಮಾಡಿ ತೆಗಿತೀನಿ. ಸೊ ನೋಡಿದ್ರಲ್ವ. ಸೊ ಈ ಥರ ನೀವು ನಂದು ಸಾದಾ ಕಟಿಂಗ್ ಬ್ಲೌಸ್ ಪೀಸ್ ಕಟಿಂಗು ನೋಡಿರಲಿಲ್ಲ ಅಂದರೆ ಲಾಸ್ಟಲ್ಲಿ ವಿಡಿಯೋದು ಇದನ್ನು ಹಾಕ್ತೀನಿ, ಚೆಕ್ ಮಾಡ್ಕೊಂಬಿಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಲಿಂಕ್, ನೋಡಿ ನೀವು ಚೆಕ್ ಮಾಡ್ಕೋಬೋದು. ಸೇಮ್ ಟು ಸೇಮ್ ಸಾದಾ ಬ್ಲೌಸ್ ಹೆಂಗೆ ಕಟ್ ಮಾಡ್ತೀವಲ್ಲ, ಸೊ ಆ ಟೈಪೇ ಮಾಡಿಕೊಂಡು ಆಮೇಲೆ ಕಟೋರಿ ಯೂಸ್ ಮಾಡೋದು. ಸೊ ಬ್ಯಾಕ್ ಪಾರ್ಟ್ ಇಸ್ ರೆಡಿ. ನೋಡಿದ್ರಲ್ಲ, ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇದನ್ನು ತೆಗೆದಿಟ್ಕೊಳ್ತೀನಿ. ಇದನ್ನು ತೆಗೆದಿಟ್ಕೊಂಡು ಫ್ರಂಟ್ ಪಾರ್ಟಿಂದ ತೋರಿಸ್ತೀನಿ. ಸೊ ಇದೇನು ಬ್ಯಾಕ್ ನೆಕ್ ಕಟ್ ಮಾಡಿದ್ಮೇಲೆ ಸೇಮ್ ಸಾದಾ ಬ್ಲೌಸ್ ಕಟ್ ಮಾಡೋ ಟೈಪೇನೆ, ಇದೇನು ಕಟೋರಿ ಚೇಂಜ್ ಬರೋದಿಲ್ಲ. ಸೊ ಇದು ನೋಡಿ, ಇದು ಇನ್ನೊಂದು ಲೇಯರ್ ಇತ್ತಲ್ವ, ಸೊ ಇದು ಇನ್ನು ಇದರಲ್ಲಿ ನಾವು ಫ್ರಂಟ್ ಪಾರ್ಟು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಇದು ಕಟೋರಿ ಬ್ಲೌಸು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಳತೆ ತಪ್ಪು ಹೋಗುತ್ತೆ. ಸೊ ನೋಡಿ, ಆಗಲೇ ಇಟ್ಕೊಂಡಾಗ 2 ಇಂಚ್ ನೆಕ್ ಬಿಟ್ಟು ಇಟ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ತೊಗೊಳ್ಬೇಕು. ನೀವು ಹೇಗೆ ಸಾದಾ ಬ್ಲೌಸಿಂದ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ತೀರಲ್ವ, ಸೇಮ್ ಮಾರ್ಕ್ ಹಾಕ್ಕೊಂಡು ಅದರಲ್ಲಿ 1-2 ಪಾಯಿಂಟ್ ಚೇಂಜ್ ಇದೆ. ಸೊ ಅದು 2 ಪಾಯಿಂಟ್ ಏನಂತ ತೋರಿಸ್ತೀನಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಕಟೋರಿ ಬ್ಲೌಸೇ ಹೊಲಿಸೋದು, ಸಾದಾ ಸ್ವಲ್ಪ ಕಡಿಮೆ. ಕಟೋರಿ ಬ್ಲೌಸೇ ಜಾಸ್ತಿ ಹೊಲಿಸೋದು. ಸೊ ಹಾಗಾಗಿ ನೋಡಿ, ನಾನು ನೆಕ್ 6 ಇಂಚ್ ಇಟ್ಕೊಂಡು ಅಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಂಡು ರೌಂಡ್ ಶೇಪ್ ನೆಕ್ ತಗೊಳ್ತಿದ್ದೀನಿ. ನೀವು ಯಾವ್ದು ನೆಕ್ ಇಡ್ತೀರಲ್ವ, ಸೊ ಅದ್ರದ್ದು ಶೇಪು ತಕ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕ್ರಾಸ್ ಪಟ್ಟಿ 2.5 ಇಟ್ಕೊಳ್ತಿದ್ದೀನಿ. ಇಲ್ಲಾಂದರೆ ನೀವು ಈ ಥರನೂ ತೊಗೋಬೋದು, ಅಂದರೆ ಶೋಲ್ಡರಿಂದ ಕ್ರಾಸ್ ಪಟ್ಟಿ ಅಟ್ಯಾಚ್ಮೆಂಟ್ ಇರ್ತೀವಲ್ಲ, ಸೊ ಅಲ್ಲಿಂದನೂ ತೊಗೊಳ್ಬೋದು. ಸೊ ಅಲ್ಲಿಂದನೇ ತೊಗೊಂಡು ನಾನು ಮಾರ್ಕ್ ಹಾಕ್ಕೊತಿದ್ದೀನಿ. ಸೆಂಟರಲ್ಲಿ 11.5 ಬಂದರೆ ಮುಂದುಗಡೆ ಅಂದರೆ ನಾವು ಏನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅಲ್ಲಿ 11 ಇಂಚು ತೊಗೊಳ್ಬೇಕು. ಅಂದರೆ 1/2 ಇಂಚ್ ಕ್ರಾಸ್ ಪಟ್ಟಿ ಸ್ವಲ್ಪ ಇದ್ರ ಟೈಪ್ ಬರಬೇಕಲ್ವ. ಸೊ ಹಾಗಾಗಿ ನೋಡಿ, ಇಲ್ಲಿ ಕರೆಕ್ಟ್ 11.5 ತೊಗೊಂಡಿದ್ದೆ. ಸೊ ಇಲ್ಲಿ 11 ತೊಗೊಂಡಲ್ಲಿ ಯಾವ ಥರ ಕ್ರಾಸಲ್ಲಿ ಬಂದಿದೆ. ಸೊ ಇದು ಸಲುವಾಗಿ ನಾವು ಒಂದು 1/2 ಇಂಚು ಇಲ್ಲಿ ಕಡಿಮೆ ತೊಗೊಳ್ಬೇಕು. ಸೊ ಇದು ರೆಡಿ ಐತಲ್ಲ. ಇನ್ನು ಆರ್ಮೋಲಲ್ಲಿ ಒಂದು 1 ಇಂಚಿಗೆ ನಾನು ತಗೊಳ್ಬೇಕು. ಮುಂದೆ 1 ಇಂಚ್ ಬರಬೇಕು, ಹಿಂದೆ 1.5 ಬರಬೇಕು. ಸೊ ಹಾಗಾಗಿ ಚೆಸ್ಟ್ ಮೆಜರ್ಮೆಂಟ್ ಇದು ಅಳತೆ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಬೇಕು. ಅದನ್ನು ಸಹ ನೋಡಿ, ಇದು ಫಿಟ್ಟಿಂಗ್ ಲೈನಿಂದ ಇದು. ಸೊ ಇದು ಆರ್ಮೋಲ್ದು ಒಂದು ಲೈನ್ ಹಾಕೋತೀನಿ. 4.5 ಅಂದರೆ 4.5 ಇತ್ತು ಆರ್ಮೋಲು. ನಾನು 4.5 ಆರ್ಮೋಲ್ ಇಟ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಳ್ತಿದ್ದೀನಿ. ಸೊ ಇಲ್ಲಿಗೆ 1 ಇಂಚು ನೋಡಿ, ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮುಂದಿಂದು 1 ಇಂಚಿಂದು
ಆರ್ಮೂಲ್ ಶೇಪ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ರೌಂಡಾಗಿ ಬರಬೇಕು. ಇನ್ನು ನಾ ಹೇಳೋ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದರೆ ಬ್ಲೌಸು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಯಾವುದೇ ಥರ ತೊಂದರೆನೂ ಬರೋದಿಲ್ಲ. ಸೊ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ವ, ಇದೆಲ್ಲ ಸಾದಾಕ್ಕೇನು ಮಾಡ್ತಿರಲ್ವ, ಸೊ ಸಾದಾ ಕಟಿಂಗ್ ಇಷ್ಟ ಆಗುತ್ತೆ ಅಲ್ವಾ. ಸೊ ಇದಿಷ್ಟು ಸಾದಾ ಕಟಿಂಗ್ ಇದು. ಇನ್ನು ನಾವು ಇದರಲ್ಲಿ ಕಟೋರಿ ಯಾವ ಥರ ಚೇಂಜ್ ಮಾಡೋದಪ್ಪ ಅಂತಂದರೆ, ಸೊ ತೋರಿಸ್ತೀನಿ ನೋಡಿ. ಇದು ಕಟೋರಿ ತುಂಬಾ ಚೆನ್ನಾಗಿ ಕೂರಬೇಕು. ಕಟಿಂಗಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಟೋರಿ ಅನ್ನೋದು ಹೊರಟೋಗ್ಬಿಡುತ್ತೆ. ಇನ್ನು ನೋಡಿ ಈ ರೌಂಡಲ್ಲಿ ಕಟೋರಿ ಕೂಡಬೇಕು. ಸೊ ಕಟೋರಿ ಬಂದವ್ರದ್ದು 5.5 ಇದೆ. ಸೊ 5.5 ಇಟ್ಟಿದ್ದೀನಿ, 5.5 ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಇದನ್ನ ಕಟ್ ಮಾಡಿ ತೆಗ್ದು ಬಿಡೋಣ, ನಿಮ್ಗೆ ಅರ್ಥ ಆಗೋಲ್ಲ. ಸೊ ಇದು ಅರ್ಧ ಇಂಚ್ ಏನು ಬ್ಯಾಕಿಂದ ಇತ್ತಲ್ವ, ಸೊ ಅದನ್ನ ಕಟ್ ಮಾಡಿ ತೆಗೆದು ಈ ಏನಿದೆ ಫ್ರಂಟಿದ್ದು ಆರ್ಮೋಲ್ ಶೇಪು, ಸೊ ಅಲ್ಲಿಂದ 3.5 ಇಂಚು ತೊಗೊಳ್ಬೇಕು. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಸೊ ನೋಡಿ ಇಲ್ಲಿ ಆರ್ಮೋಲ್ ಏನು ತೆಗ್ದಿದ್ದೀವಲ್ಲ ಕರೆಕ್ಟಾಗಿ, ಇಲ್ಲಿ ರೌಂಡ್ ಏನು ಬಂದಿರುತ್ತಲ್ವ ಶೇಪ್, ಅಲ್ಲೇ ಹಿಡಿದು ತೆಗಿಬೇಕು. ಸೊ ಅಲ್ಲಿಂದ 3.5 ಇಂಚಿನಷ್ಟು ಮಾರ್ಕ್ ಹಾಕಬೇಕು. ಇದು ನಮ್ಮದು ಕಟೋರಿದು 2ನೇ ಪಾಯಿಂಟ್. ಈಗ 5.5 ಒಂದು ಮಾರ್ಕ್ ಹಾಕಿದ್ವಲ್ಲ, ಇದೊಂದು 2ನೇ ಪಾಯಿಂಟು, ಇನ್ನೊಂದು 3ನೇ ಪಾಯಿಂಟ್ ಬರುತ್ತೆ. ಸೊ ಇನ್ನು 3 ಪಾಯಿಂಟ್ ಆದರೆ ಏನಾಗುತ್ತೆ ಅಂದರೆ ಕಟೋರಿ ನಮ್ಮದು ಶೇಪಿಂಗ್ ಬರುತ್ತೆ. ಸೊ ಇಲ್ಲಿ ನೋಡಿ ನೆಕ್ಕಲ್ಲಿ ಒಂದು 1/2 ಇಂಚಿನಷ್ಟು ಮಾರ್ಕ್ ಹಾಕೋಬೇಕು. ಏನು ನೀವು ನೆಕ್ ತೆಗ್ದಿರ್ತಾರೋ ಅಲ್ಲಿಗೆ 1/2 ಇಂಚು ನೋಡಿ ಈ ಥರ. ಸೊ ಈ ಪಾಯಿಂಟು ಕೂಡಿಸ್ಬೇಕು. ನೋಡಿ ನಾ ಯಾವ ಥರ ಡ್ರಾ ಮಾಡ್ತೀನಿ ಅಂತ. ಲೈಟಾಗಿ ಒಂದು ಡಾಟ್ ಕೊಟ್ಕೊಂಡು ಮೊದಲಿಗೆ ಲೈನ್ ಹಾಕೊಳ್ಳಿ ರೌಂಡ್. ನಂತರ ಅದು ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ನೀವು ಈ ಥರ ನೋಡಿ ನಿಧಾನವಾಗಿ ರೌಂಡು ಕಟೋರಿ ಈ ಥರ ಹಾಕ್ಕೊಳ್ಬೇಕು. ಕಟೋರಿಯಲ್ಲಿ ಈ ಶೇಪ್ ತುಂಬಾ ಮುಖ್ಯ. ಈ ಶೇಪಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಟೋರಿ ಬ್ಲೌಸ್ ಅನ್ನೋದೇ ಇದಾಗ್ಬಿಡುತ್ತೆ. ಸೊ ನೋಡಿದ್ರಲ್ವ, ಇದು ಪೇಪರ್ ಕಟ್ಟಿಂಗ್ ಇದು. ಸೊ ಇದೇ ಕಟೋರಿ ಶೇಪು, ಆದರೆ ಇದೇ ಕಟೋರಿ ಅಲ್ಲ. ಏನಪ್ಪ ಇವಳು ಇದೇ ಕಟೋರಿ ಅಲ್ಲ ಅಂತ ಹೇಳ್ತಿದ್ದ ಅನ್ಕೋತಿದ್ದೀರಾ? ಹೌದು. ಸೊ ಇದು ಕಟೋರಿ ಅಲ್ಲ. ಈ ಕಟೋರಿಯನ್ನು ಇಟ್ಟು ಇನ್ನೊಂದು ಬೇರೆ ಕಟೋರಿ ತಗೊಳ್ಬೇಕು. ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ. ಮೊದಲು ಇದನ್ನೆಲ್ಲ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಸೊ ನೋಡಿ ಇದಿಷ್ಟು ಕಟ್ಟಿಂಗ್ ಆಗಿದೆ. ಇನ್ನು ಈ ಕಟೋರಿ ಪೀಸ್ ಏನಿದೆಯಲ್ವ, ಸೊ ಇದನ್ನಿಟ್ಟು ನಾವು ಬೇರೆ ಕಟೋರಿ ತಗೊಳ್ಬೇಕು. ಅದು ಯಾವ ಥರ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಇನ್ನೊಂದು ಪೇಪರ್ ಬೇಕು. ಇನ್ನೊಂದು ಪೇಪರು ನೋಡಿ, ನಾನೀಗ ಒಂದು ಪೇಪರ್ ತೊಗೊಂಡಿದ್ದೀನಿ. ಇನ್ನು ಈ ಪೇಪರ್ನಲ್ಲಿ ನಾವೇನು ಕಟೋರಿ ತೆಗ್ದಿದ್ವಲ್ಲ, ಸೊ ಆ ಕಟೋರಿ ಪೀಸನ್ನ ಇಡಬೇಕು. ನೋಡಿ ಈ ಥರ ಇಟ್ಟು ನೀಟಾಗಿಟ್ಟು ಅದೇನು ಕಟೋರಿ ನಿಮ್ಮದು ಇದೆ ಸೇಮ್ ಟು ಸೇಮ್ ಆ ಥರ ಡ್ರಾ ಮಾಡ್ಕೊಳ್ಬೇಕು. ಕಟೋರಿ ಇಟ್ಟು ಸೇಮ್ ಟು ಸೇಮ್ ಡ್ರಾ ಮಾಡ್ಕೊಳ್ಳಿ. ಏನು ಹೆಚ್ಚು ಕಡಿಮೆ ಮಾಡಬೇಡಿ, ಅದು ಹೇಗಿದೆಯೋ ಅದೇ ಥರ ಡ್ರಾ ಮಾಡ್ಕೊಳ್ಬೇಕು. ನೋಡಿ ಆಯ್ತಲ್ವ ಡ್ರಾ. ಇನ್ನು ಇದನ್ನು ತೆಗೆದುಬಿಡಿ, ಇದರದ ಅವಶ್ಯಕತೆ ಇಲ್ಲ ನಮಗೆ. ಇನ್ನು 1.5 ಇಂಚು ಯಾವ ಕಡೆ ಇಡೋದಂದರೆ ನೋಡಿ, ಇಲ್ಲಿ 1.5 ಇಂಚ್ ಇದಲ್ವ. ಸೊ ಇದನ್ನು 3 ಸೈಡ್ ಇಡಬೇಕು. 2 ಸೈಡ್, ಈ ಸೈಡು 2 ಸೈಡ್ ಇಡಬೇಕು. ಮೊದಲು ನೋಡಿ ಇಲ್ಲಿಂದ 1.5, ಹಾಗೆ ಇಲ್ಲಿ ರೌಂಡ್ ಶೇಪಲ್ಲಿಂದ 1.5. ಇದ್ರದ್ದು ಇನ್ನು ಕರೆಕ್ಟು ಎಷ್ಟು ಬಂದಿದೆ ನೋಡ್ಕೊಳ್ಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿರುತ್ತಲ್ವ, ಸೊ ಅದರದ್ದು ಅರ್ಧಕ್ಕೆ ಒಂದು ಪಾಯಿಂಟಿಗೆ ಮಾರ್ಕ್ ಹಾಕಿ
ಅಲ್ಲಿಂದ 1.5 ಕೆಳಗೆ ತೊಗೋಬೇಕು. ಸೊ 1.5 3 ಮಾರ್ಕ್ ತೋರಿಸಿದ್ನ 1 2 3 ಸೊ ಈ 3 ಜಾಯಿಂಟ್ ಮಾಡ್ಕೊಳ್ಬೇಕು. ತೋರಿಸಿದ್ನಲ್ವ, ಸೊ ಈ 3 ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಸ್ಕೇಲ್ ಪಟ್ಟಿ ಅಥವಾ ಯಾವನಾದರೂ ಇಟ್ಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಆಯ್ತಲ್ವ. ಇನ್ನು ಇಲ್ಲಿಗೆ ಒಂದು 1/2 ಇಂಚು ನೋಡಿ, 1/2 ಇಂಚ್ ಅಷ್ಟೇ, ಜಾಸ್ತಿ ಬೇಡ, 1/2 ಇಂಚು. ಹಾಗೆ ಇಲ್ಲಿ ಮೇಲಿಂದು 1/2 ಇಂಚು, ಇದು ಬೇರೆ ಒಂದು ಸ್ವಲ್ಪ ಕೊರೆದಿದ್ದು ಅದಲ್ಲ, ನೀವು ಅದನ್ನ ಅಂತ ತಿಳ್ಕೊಬೇಡಿ. ಈ ನೆಕ್ ಏನಿದೆ ಅಲ್ವ, ಇಲ್ಲಿಂದ ಒಂದು 1/2 ಇಂಚು ಮೇಲೆ ತೊಗೊಂಡು ಮಾರ್ಕ್ ಹಾಕಿ ಇನ್ನು ಇದನ್ನ 2 ಕೂಡಿಸ್ಕೊಳ್ಬೇಕು. ಇನ್ನು ಈ 1/2 ಇಂಚು ಹಾಗೆ ಈ 1.5 ಇಂಚಿಗೆ ಹೀಗೆ ಸ್ಟ್ರೈಟಾಗಿ ಅದೇನು ಬರುತ್ತಲ್ವ, ಸೊ ಆ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆ ಇದು ರೌಂಡ್ ಶೇಪು ನಿಧಾನವಾಗಿ 1/2 ಇಂಚಿಂದ ತೊಗೊಂಡು 1.5 ಇಂಚಿಗೆ ಕೂಡಿಸ್ಕೊಳ್ಬೇಕು. ನೋಡಿ ಈ ಥರ ಕಟೋರಿ ಶೇಪ್, ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂತು ಕಟೋರಿ ಶೇಪ್. ಸೊ ನಿಮ್ಮದು ಇದೇ ಥರ ಕಟೋರಿ ಶೇಪ್ ಬರಬೇಕು. ನೋಡಿ ಇಲ್ಲಿ ಇಲ್ಲಿ ಹಾಗೆ ಇಲ್ಲಿ 1.5 ಇಂಚು ತೊಗೊಂಡಿದ್ದೆ ನಾನು. ಸೊ ಈ ಪಾಯಿಂಟ್ 3 ಕೂಡಿಸಿ ಈ ಥರ ಒಂದು ಡ್ರಾ ಮಾಡ್ಕೊಂಡ್ರೆ ನಿಮ್ಮದು ಕಟೋರಿ ರೆಡಿ. ನೋಡಿ ಇದು ನಿಜವಾದ ಕಟೋರಿ. ಈ ಕಟೋರಿನೇ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಬೇಕು. ನಾವು ಆಗಲೇ ಕಟ್ ಮಾಡಿದ್ವಲ್ವ, ಸೊ ಅದಲ್ಲ, ಇದನ್ನ ನೀಟಾಗಿ ನಾವೇನು ಡ್ರಾ ಮಾಡ್ಕೊಂಡಿದ್ದೀವಲ್ವ, ಸೊ ಹಾಗೆ ಕಟ್ ಮಾಡ್ಕೊಂಬಿಡಿ. ನಾನು ಮುಂದಿನ ವಿಡಿಯೋದಲ್ಲಿ ಇದ್ರದ್ದು ಬಟ್ಟೆ ಮೇಲೆ ಇಟ್ಟು ಯಾವ ಥರ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ದು ವಿಡಿಯೋ ಹಾಕ್ತೀನಿ. ಸೊ ವಿಡಿಯೋ ತಪ್ಪದೆ ನೋಡಿ, ಆ ವಿಡಿಯೋನು ಪೂರ್ತಿಯಾಗಿ ನೋಡಿ. ನಿಮಗೆ ತುಂಬಾ ಈಸಿ ವೇಯಲ್ಲಿ ಹೇಳಿದ್ದೀನಿ, ನಿಮಗೆ ಅರ್ಥ ಆಗೋ ಥರ. ಸೊ ನೋಡಿ ಇದು ಕಟೋರಿ, ಇದು ನಮಗೆ ಬೇಕಾಗಿರುವಂಥ ಕಟೋರಿ. ನೋಡಿದ್ರಲ್ವ. ಸೊ ಆಗಲೇ ನಾವು ಇದೇನು ಕಟೋರಿ ತೆಗೆದಿದ್ವಲ್ಲ ಇದಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬೇಡಿ, ಅದನ್ನು ತೆಗ್ದೇ ಬಿಡಿ. ಸೊ ಆದಷ್ಟು ನಿಮಗೆ ತಿಳಿಯೋ ಹಾಗೆ ಅರ್ಥ ಮಾಡಿಸಿ ಹೇಳಿದ್ದೀನಿ. ನೋಡಿ ಇದು ಬ್ಯಾಕು, ಇದು ಫ್ರಂಟು, ಹಾಗೆ ಇದು ಕಟೋರಿ, ನೀವು ಕ್ರಾಸ್ ಪಟ್ಟಿ, ಇದು ಕ್ರಾಸ್ ಪಟ್ಟಿ, ಇದು ಕಟೋರಿ. ಸೊ ಬ್ಲೌಸಿಂದು ಕಟೋರಿ ಬ್ಲೌಸಲ್ಲಿ ಇಷ್ಟು ಪೀಸ್ಗಳು ಬರುತ್ತೆ. ಸೊ ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್